ಶ್ರೀ ಗಣೇಶ ಪುರಾಣ ಅಧ್ಯಾಯ 84 ತಾರಕ ವರಪ್ರದಾನ. ಮುಂದೆ ವ್ಯಾಸರು, ಪರಶುರಾಮನು ತಪ ಎಲ್ಲಿ ಮಾಡಿದನು, ಇದನ್ನು ನನಗೆ ಹೇಳಿರಿ ಎಂದರು. ಆಗ ಬ್ರಹ್ಮದೇವ, ಯಾವ ಸ್ಥಾನದಲ್ಲಿ ಪರಶುರಾಮ ತಪ ಮಾಡಿದನೋ ಆ ಸ್ಥಾನಕ್ಕೆ ಮಯೂರೇಶ್ವರ ಕ್ಷೇತ್ರವೆನ್ನುವರು. ಆ ಸ್ಥಾನದಲ್ಲಿ ಕಮಲಾಸುರ ಹೆಸರಿನ ದೈತ್ಯನನ್ನು ಗಜಾನನ ವಧೆ ಮಾಡಿದ. ಪೂರ್ವದಲ್ಲಿ ತಾರಕ ಹೆಸರಿನ ಮಹಾಪರಾಕ್ರಮಿ ದೈತ್ಯನಿದ್ದನು. ಅವನು ಸಹಸ್ರ ವರ್ಷ ಪರ್ಯಂತ ದಾರುಣ ತಪ ಮಾಡಿದನು. ಆಗ ಬ್ರಹ್ಮದೇವನು ಪ್ರಸನ್ನನಾಗಿ, ದೇವ, ಋಷಿ, ಯಕ್ಷ, ಗಂಧರ್ವ, ರಾಕ್ಷಸ ಇತ್ಯಾದಿಕರಿಂದ ನಿನ್ನನ್ನು ವಧಿಸಲಾಗದು ಎಂದು ಅಭಯ ಕೊಟ್ಟನು. ಆದರೆ ಶಿವಪುತ್ರ ಕಾರ್ತಿಕೇಯನ ಜನ್ಮವಾಗಿ ಅವನು ನಿನ್ನನ್ನು ವಧಿಸುವನು. ಹೀಗೆ ಬ್ರಹ್ಮನು ರಾಕ್ಷಸನಿಗೆ ಹೇಳಿದನು. ಈ ವರಪ್ರದಾನದಿಂದ ರಾಕ್ಷಸ ಮತ್ತನಾಗಿ ಸರ್ವ ತ್ರೈಲೋಕ್ಯವನ್ನೇ ಪೀಡಿಸಲಾರಂಭಿಸಿದನು. ಎಲ್ಲ ಕಡೆಗೆ ಹಾಹಾಕಾರ ಎದ್ದಿತು. ದೈತ್ಯರ ಅನಾಚಾರಕ್ಕೆ ಸರ್ವ ಋಷಿ ಏಕತ್ರರಾಗಿ ದೊಡ್ಡ ಘೋರ ತಪಶ್ಚರ್ಯ ಮಾಡಹತ್ತಿದರು. ಈ ವರ್ತಮಾನ ತಾರಕಾಸುರನಿಗೆ ಗೊತ್ತಾದ ನಂತರ ಅವನು ಬ್ರಹ್ಮದೇವನನ್ನು ವಿಷ್ಣುವನ್ನು ಓಡಿಸಿದನು. ಶಿವನು ಹಿಮಾಲಯ ಗುಹೆಯೊಂದರಲ್ಲಿ ಕುಳಿತನು. ಸರ್ವ ದೇವತೆಗಳು ಭಯಭೀತರಾಗಿ ಸಿಕ್ಕಲ್ಲಿ ಓಡಿ ಹೋದರು. ತಾರಕಾಸುರನು ಸರ್ವ ಅಧಿಕಾರದ ಮೇಲೆ ತನ್ನ ದೈತ್ಯರನ್ನು ನೇಮಿಸಿದನು. ಎಲ್ಲ ಕಡೆ ದೈತ್ಯರ ದರ್ಬಾರು. ಹೀಗೆ ನಿರ್ಭಯದಿಂದ ಇದ್ದರು. ರಾಕ್ಷಸನ ತೊಂದರೆ ನಿಮಿತ್ತ ಋಷಿಗಳು ಬಹಳ ವರ್ಷ ತಪ ಮಾಡಿದರು. ಆಗ ಅವರಿಗೆ ಆಕಾಶವಾಣಿ ಆಗಿ, ಶಂಕರನಿಗೆ ಯಾವಾಗ ಪುತ್ರನಾಗುವನೋ ಆಗ ಆ ಪುತ್ರ ಈ ತಾರಕಾಸುರನ ದೈತ್ಯಕುಲ ವಧೆ ಮಾಡುವನು. ಇದನ್ನು ಕೇಳಿ ಸರ್ವ ಋಷಿ ಕೈಲಾಸಕ್ಕೆ ಹೋದರು. ಅಲ್ಲಿ ಶಂಕರ ಕಾಣಲಿಲ್ಲ. ನಂತರ ಸರ್ವದೇವ ಋಷಿ ಒಂದಾಗಿ ಜಗನ್ಮಾತಾ ಪಾರ್ವತಿ ಸ್ತುತಿ ಮಾಡಿದರು. ಆಗ ಯೋಗಿಗಳ ಬುದ್ಧಿಗೂ ಮೋಹ ಉತ್ಪನ್ನವಾಗುವಂಥ ಸುಂದರ ರೂಪ ಧಾರಣ ಮಾಡಿ ಪಾರ್ವತಿ ಭಿಲ್ಲಣಿ ವೇಷ ಧಾರಣ ಮಾಡಿ ಅವರ ಬಳಿಗೆ ಬಂದಳು. ಅವಳೊಂದಿಗೆ ಸರ್ವರು ಸಮಾಧಿಸ್ಥನಾಗಿ ಕುಳಿತಿರುವ ಶಂಕರನ ಗುಹೆಗೆ ಬಂದರು. ಸಮಾಧಿಯಲ್ಲಿ ನಿಮಗ್ನನಾದ ಶಂಕರನ ಸಮಾಧಿಗೆ ಭಂಗ ಬಂದರೆ ಅವನು ತ್ರಿಭುವನವನ್ನೇ ದಹಿಸುವನು ಎಂದು ಎಲ್ಲರೂ ಭೀತಿಗೊಂಡರು. ಅವರ ಮುಖ ಚಿಂತಾಗ್ನಿಯಲ್ಲಿ ಬೆಂದಿತು. ಆಗ ಪಾರ್ವತಿಯು, ಈಗ ನೀವು ಮದನನನ್ನು ಮುಂದೆ ಮಾಡಿ ಅವನಿಗೆ ಕಾಮಪೀಡಿತ ಬಾಣವನ್ನು ಬಿಡಲು ಹೇಳಿ ಶಂಕರನ ಮನಸ್ಸು ಭಂಗಗೊಳಿಸಿರಿ. ಆಗ ಮಾತ್ರ ಅವನ ಸಮಾಧಿ ಕಳೆದು ಕಾರ್ಯಭಾಗವಾಗುವುದು ಎಂದು ನುಡಿದಳು. ಆಗ ಅವರೆಲ್ಲರೂ, ಹೇ ಮದನನೇ, ನಿನ್ನ ಸಾಮರ್ಥ್ಯ ಅಗಾಧವಿದೆ. ನೀನು ಇರುವುದರಿಂದ ಜಗತ್ತು ನಡೆದಿದೆ. ನೀನಿಲ್ಲದೆ ಈ ಮಹತ್ಕಾರ್ಯ ಆಗುವುದಿಲ್ಲ. ನೀನೇ ಸರ್ವರನ್ನು ರಕ್ಷಿಸು ಎಂದರು. ಆಗ ಮದನನು, ಈ ಕಾರ್ಯ ಪ್ರಾಣಾಂತಿಕವಾಗಿದೆ. ನಾನು ನನ್ನ ದೇಹದ ಪರಿಮಿತಿ ಇಲ್ಲದೆ ತಲೆಯ ಮೇಲೆ ಇಟ್ಟುಕೊಂಡು ಮಾಡುವೆ ಎಂದು ಹೇಳಿ ತನ್ನ ಧನುಷ್ಯ ಸಿದ್ಧ ಮಾಡಿಕೊಂಡು ದೇವತಾ ಕಾರ್ಯ ನಿಮಿತ್ತ ಶಂಕರನ ಬಳಿಗೆ ಬಂದನು. ಅಧ್ಯಾಯ 85 ಮದನ ದಹನ. ಶಂಕರ ಸಮಾಧಿಯಲ್ಲಿ ಕುಳಿತ ಸ್ಥಾನ ಘೋರಾರಣ್ಯವಾಗಿತ್ತು. ಅಲ್ಲದೆ ಅಸಂಖ್ಯ ಹಿಂಸೆ ಪ್ರಾಣಿಗಳು ವಾಸಿಸುತ್ತಿದ್ದವು. ಮದನನು ಮೊದಲು ಅವುಗಳನ್ನೆಲ್ಲ ಪಲಾಯನಗೊಳಿಸಿ ಆ ಸ್ಥಾನವೆಲ್ಲ ಸುಂದರ ಉದ್ಯಾನವನ ಮಾಡಿದನು. ಸರೋವರ ಉತ್ಪನ್ನ ಮಾಡಿದನು. ನವಿಲು, ಕೋಗಿಲೆ, ಜಿಂಕೆ, ಹಂಸ, ಮೊಲ ಮುಂತಾದ ಸಾಧು ಪ್ರಾಣಿ ಪಕ್ಷಿಗಳನ್ನು ಅಲ್ಲಿ ವಾಸಿಸುವಂತೆ ಮಾಡಿದನು. ಸುಗಂಧ ಪುಷ್ಪಗಳು, ಮನೋಹರ ಸುವಾಸನೆ, ಪರಿಮಳ ಆ ಸ್ಥಾನದಲ್ಲೆಲ್ಲ ಪಸರಿಸುವಂತೆ ಮಾಡಿದನು. ಅಲ್ಲಿಯ ವಾತಾವರಣವೆಲ್ಲ ಶೃಂಗಾರಮಯವಾಗಿತ್ತು. ಮದನನು ಶಂಕರನ ಸನಿಹ ಬಂದು ಒಂದು ಬಾಣವನ್ನು ಬಿಟ್ಟನು. ಶಂಕರನ ಸಮಾಧಿ ಭಂಗವಾಯಿತು. ಶಂಕರನ ಕಣ್ಣು ತೆರೆಯಲು ಅಲ್ಲಿ ವಸಂತ ಋತು ಪ್ರಾದುರ್ಭಾವವಾಗಿತ್ತು. ರತಿ ಮನ್ಮಥರು ರಾಸಕ್ರೀಡೆಯಲ್ಲಿ ತೊಡಗಿದ್ದರು. ಈ ದೃಶ್ಯ ಕಣ್ಣಿಗೆ ಬೀಳಲು ತನ್ನ ತಪ ಭಂಗವಾದದ್ದರಿಂದ ಅತಿ ಕ್ರೋಧ ಬಂದು ಶಂಕರನು ತನ್ನ ತೃತೀಯ ಕಣ್ಣಿನಿಂದ ಮದನನನ್ನು ಭಸ್ಮ ಮಾಡಿದನು. ಆಗ ಎಲ್ಲ ದೇವತೆಗಳು ಬಂದು ಶಂಕರನನ್ನು ಸಾಂತ್ವನಗೊಳಿಸಿ ನಾನಾ ರೀತಿ ಪ್ರಾರ್ಥನೆ ಮಾಡಿದರು. ಭಿಲ್ಲಣಿ ವೇಷದ ಪಾರ್ವತಿ ಮುಂದೆ ಬಂದು ತೃತೀಯ ನೇತ್ರವನ್ನು ಮುಚ್ಚಿ ಅಗ್ನಿಯನ್ನು ಉಪಶಮನ ಮಾಡಲು ಪ್ರಾರ್ಥಿಸಿದಳು. ಹೇ ದೇವ, ಪ್ರಾಣನಾಥ, ತಾರಕಾಸುರನ ಪೀಡೆಯಿಂದ ಸರ್ವ ದೇವ ಋಷಿಗಳು ತ್ರಸ್ತರಾಗಿದ್ದಾರೆ. ಎಲ್ಲರೂ ಸ್ಥಾನಪಲ್ಲಟರಾಗಿದ್ದಾರೆ. ಅದಕ್ಕಾಗಿ ನಿಮ್ಮ ತಪ ಭಂಗ ಮಾಡಿದರು. ಇವರ ಆಜ್ಞಾನುಸಾರ ಮದನನು ಸಮಾಧಿ ಭಂಗ ಮಾಡಿ ಭಸ್ಮನಾದನು. ಕೃಪೆ ಮಾಡಿ ಇವರೆಲ್ಲರ ರಕ್ಷಣೆ ಮಾಡಿರಿ ಎಂದು ನುಡಿದು ಶಂಕರನಿಗೆ ಸಾಷ್ಟಾಂಗ ಪ್ರಣಿಪಾತ ಮಾಡಿದಳು. ಅದರಿಂದ ಶಂಕರ ಶಾಂತನಾಗಿ ತೃತೀಯ ನೇತ್ರ ಮುಚ್ಚಿ ಸರ್ವರಿಗೂ ಆಶ್ವಾಸನೆ ಕೊಟ್ಟು ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು. ಅಧ್ಯಾಯ 86 ಷಡಾನನ ಜನ್ಮಕಥನ. ನಂತರ ಶಂಕರ ಪಾರ್ವತಿ ಸಹ ಕೈಲಾಸಕ್ಕೆ ಮರಳಿ ಬಂದು ಕ್ರೀಡೆ ಮಾಡುತ್ತಿರಲು ಒಂದು ಸಹಸ್ರ ವರ್ಷ ಉರುಳಿದವು. ಆದರೂ ಪುತ್ರನಾಗದಿರಲು ದೇವತೆಗಳು ಚಿಂತೆ ಮಾಡಲಾರಂಭಿಸಿದರು. ಅವರು ಅಗ್ನಿಯನ್ನು ಕರೆದು, ಹೇ ಅಗ್ನಿ, ಮದನನು ತನ್ನ ಪರಾಕ್ರಮದಿಂದ ಶಂಕರನನ್ನು ಮೋಹಿತಗೊಳಿಸಿ ನಮ್ಮ ಕಾರ್ಯ ಮಾಡಿದಂತೆ ನೀನು ನಮ್ಮ ಇನ್ನೊಂದು ಕಾರ್ಯ ಮಾಡಬೇಕು. ಶಂಕರ ಪಾರ್ವತಿ ಸಹ ವಿಲಾಸ ಮಾಡುತ್ತಿರುವನು.
ಆದರೂ ಅವರ ಕ್ರೀಡೆ ಪೂರ್ಣವಾಗಿಲ್ಲ. ಅದಕ್ಕಾಗಿ ನೀನು ನಮ್ಮ ಪ್ರಾರ್ಥನೆಯ ಸ್ಮರಣ ಮಾಡು. ನೀನು ದೊಡ್ಡ ಪರಾಕ್ರಮಿ ಇರುವುದರಿಂದ ಶಂಕರನಿಗೆ ಸೂಚನೆ ಕೊಡುವ ಕಾರ್ಯ ನಿನ್ನ ತಲೆಯ ಮೇಲಿದೆ. ಬೇರೆಯವರಿಗೆ ತೃತೀಯ ನೇತ್ರದ ಅಂಜಿಕೆ ಇರುವುದು. ಅದಕ್ಕಾಗಿ ಈ ಕಾರ್ಯ ನೀನೇ ಮಾಡು ಎಂದರು. ದೇವರ ಇಚ್ಛೆಯಂತೆ ಅಗ್ನಿಯು ಕಾಷಾಯ ವಸ್ತ್ರ ಪರಿಧಾನ ಮಾಡಿದನು ಮತ್ತು ಭಿಕ್ಷುಕ ರೂಪ ಧರಿಸಿ ಕೈಲಾಸಕ್ಕೆ ಹೋದನು. ಅಲ್ಲಿ ಆ ಮಂದಿರದಲ್ಲಿ ಶಂಕರ ಕ್ರೀಡೆ ಮಾಡುತ್ತಿದ್ದನು. ಆ ಮಂದಿರ ದ್ವಾರದಲ್ಲಿ ನಿಂತು 3 ವೇಳೆ ಭಿಕ್ಷೆ ಬೇಡಿದನು. ಆ ಶಬ್ದ ಕೇಳಿ ಸುರ ಕ್ರೀಡೆ ಸಮಾಪ್ತಿಗೊಳಿಸಿ ಶಿವ ಪಾರ್ವತಿ ತಮ್ಮ ತಮ್ಮ ವಸ್ತ್ರ ಪರಿಧಾನ ಮಾಡಿಕೊಂಡರು. ಆಗ ಶಿವ ವೀರ್ಯದ ಧಾರಣ ಮಾಡಲು ಅಶಕ್ತಳಾದ ಪಾರ್ವತಿ ತನ್ನ ಅಂಗೈಯಲ್ಲಿ ಆ ವೀರ್ಯ ಹಿಡಿದುಕೊಂಡು ಹೊರಗೆ ಬಂದಳು. ಅದನ್ನು ಬೇಡಲು ಬಂದ ಯಾಚಕನಿಗೆ ಕೊಟ್ಟಳು. ಆ ವೀರ್ಯ ಪೃಥ್ವಿಯ ಮೇಲೆ ಬಿದ್ದರೆ ಸರ್ವ ಪೃಥ್ವಿ ದಹನವಾಗುವುದೆಂಬ ಭೀತಿಯಿಂದ ಅವನು ಸ್ವತಃ ಧಾರಣ ಮಾಡಿದನು. ಅದರಿಂದ ಅವನು ಗರ್ಭವಾನ್ ಆದನು. ಅವನಿಗೆ ಬಹು ಲಜ್ಜೆ ಉತ್ಪನ್ನವಾಯಿತು. ಅವನು ಯಾರಿಗೂ ಮುಖ ತೋರಿಸದೆ ಕೆಲವು ಮಾಸ ಅಡಗಿ ಕುಳಿತನು. ಒಂದು ದಿನ ಸ್ನಾನ ಮಾಡುವುದಕ್ಕಾಗಿ ಅಗ್ನಿ ನದಿಗೆ ಬಂದನು. ಅಲ್ಲಿ ಕಾರ್ತಿಕ ಸ್ನಾನ ಮಾಡುವುದಕ್ಕಾಗಿ ಬಂದ 6 ಸ್ತ್ರೀಯರನ್ನು ಕಂಡನು. ಆಗ ಅಗ್ನಿ, ಶಿವವೀರ್ಯ ಗಂಗೆಯಲ್ಲಿ ಬಿಟ್ಟರೆ ಗಂಗಾ ತಂಪಾಗಿರುವುದರಿಂದ ತ್ರಿಭುವನ ಸುಡುವ ಪ್ರಶ್ನೆ ಇರುವುದಿಲ್ಲ. ಅಲ್ಲದೆ ಗಂಗೆ ಶಂಕರನ ಅರ್ಧಾಂಗಿ ಇರುವುದರಿಂದ ಅವಳು ವೀರ್ಯ ಧಾರಣ ಮಾಡಲು ಸಮರ್ಥಳಿರುವಳು. ದೇವತೆಗಳ ಕಾರ್ಯವೂ ಆಗುವುದು. ಹೀಗೆ ಮನದಲ್ಲಿ ವಿಚಾರ ಮಾಡಿ ಆ ವೀರ್ಯ ಗಂಗೆಯಲ್ಲಿ ಬಿಟ್ಟನು. ಆ ವೀರ್ಯವು 6 ಭಾಗವಾಗಿ ನದಿಯಲ್ಲಿ ನಗ್ನವಾಗಿ ಸ್ನಾನ ಮಾಡುವ ಸ್ತ್ರೀಯರ ಗರ್ಭದಲ್ಲಿ ಸೇರಿತು. ಜ್ಞಾನ ದೃಷ್ಟಿ ಇರುವ ಅವರ ಪತಿಯು ಇವರು ಗರ್ಭಿಣಿಯಾಗಿರುವುದು ತಿಳಿದು ನೀವು ಗರ್ಭತ್ಯಾಗ ಮಾಡಿದರೆ ಮಾತ್ರ ನಾವು ನಿಮ್ಮ ಸ್ವೀಕಾರ ಮಾಡುವೆವು ಎಂದರು. ಪುನಃ ಆ ಸ್ತ್ರೀಯರು ಗಂಗೆಯ ತೀರಕ್ಕೆ ಬಂದು ಆ ಗರ್ಭವನ್ನು ತ್ಯಜಿಸಿದರು. ಆ 6 ಗರ್ಭದಿಂದ 6 ಮುಖದ 12 ಕೈಗಳುಳ್ಳ ಒಂದು ಸುಂದರ ಬಾಲಕ ಉತ್ಪನ್ನನಾದನು. ಆ ಸಮಯ ನಾರದರು ಗಂಗಾ ಸ್ನಾನಕ್ಕಾಗಿ ಬಂದಿದ್ದರು. ಆ ಬಾಲಕ ಅವರ ದೃಷ್ಟಿಗೆ ಬಿದ್ದನು. ನಾರದರು ಕೈಲಾಸಕ್ಕೆ ಹೋಗಿ ಪುತ್ರೋತ್ಪತ್ತಿ ವರ್ತಮಾನ ಶಂಕರನಿಗೆ ನಿವೇದನೆ ಮಾಡಿದರು. ಇದನ್ನು ಕೇಳಿ ಸರ್ವ ದೇವತೆಗಳು ಆನಂದಭರಿತರಾದರು. ಅಧ್ಯಾಯ 87. ಸ್ಕಂದಕಥಾ ಮುಂದುವರಿದುದು. ಬ್ರಹ್ಮದೇವ ಹೇಳಹತ್ತಿದರು. ಆ ಸುಂದರ ಬಾಲಕನನ್ನು ನೋಡಿದ ನಂತರ ಪಾರ್ವತಿಯ ಸ್ತನದಿಂದ ಕ್ಷೀರ ಧಾರಾಕಾರವಾಗಿ ಬರಹತ್ತಿತು. ಅವಳು ತಕ್ಷಣ ಮಗುವನ್ನು ತೊಡೆಯ ಮೇಲೆ ತೆಗೆದುಕೊಂಡಳು. ಅವಳಿಗೆ ಗಂಭೀರ ಸ್ವರದಿಂದ ಗಂಗೆ ನುಡಿದಳು, ಈ ಬಾಲಕ ನನ್ನವನು ಎಂದಳು. ಅಷ್ಟರಲ್ಲಿ ಅಗ್ನಿ ಮತ್ತು ಕೃತಿಕಾ ಹೆಸರಿನ 6 ಕನ್ಯೆಯರು ಬಂದು ಈ ಬಾಲಕ ನಮ್ಮದು ಎಂದು ಅನ್ನ ಹತ್ತಿದರು. ಆಗ ದೊಡ್ಡ ಕಲಹವೇ ಆಗಿ ಎಲ್ಲರೂ ಕೈಲಾಸಕ್ಕೆ ಶಂಕರನ ಬಳಿಗೆ ಬಂದರು. ಬಾಲಕ ಪಾರ್ವತಿಯ ತೊಡೆಯ ಮೇಲೆ ಇದ್ದನು. ಅವಳು ಮಂದಿರದಲ್ಲಿ ಮೊದಲು ಪ್ರವೇಶಿಸಿದಳು. ಶಂಕರನು ಆ ಬಾಲಕನನ್ನು ನೋಡುತ್ತಲೇ ಒಮ್ಮೆಲೆ ಅವನನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಅವನ ಮಸ್ತಕವನ್ನು ಅವಘ್ರಾಣ ಮಾಡಿದನು. ಶಂಕರನು ಆ ಬಾಲಕನನ್ನು ಸ್ವೀಕಾರ ಮಾಡಿದ್ದರಿಂದ ಗಂಗೆ, ಅಗ್ನಿ, ಕೃತಿಕಾ ಅವರು ನಿರಾಶೆಗೊಂಡು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋದರು. ಅವನ ನಾಮಕರಣ ಮಾಡಲು ಬ್ರಹ್ಮದೇವ ಮತ್ತು ಬೃಹಸ್ಪತಿ ಕೈಲಾಸಕ್ಕೆ ಬಂದರು. ಅವರು ಆ ಬಾಲಕನಿಗೆ ಕಾರ್ತಿಕ ಮಾಸದಲ್ಲಿ ಜನ್ಮಿಸಿದ್ದರಿಂದ ಕಾರ್ತಿಕೇಯ ಎಂದು, ಪಾರ್ವತಿ ನಂದನ ಎಂದು, ಶರ ಹೆಸರಿನ ತೃಣದೊಳಗೆ ಅವನ ಜನ್ಮವಾದ್ದರಿಂದ ಶರಜನ್ಮ ಎಂದು, ಹಾಗೆ ಕೃತಿಕಾದಿ 6 ಮಾತೆಯರಿಂದ ಅವನ ಜನ್ಮವಾದದ್ದಕ್ಕೆ ಕಾರ್ತಿಕೇಯ ಎಂದು ಮತ್ತು ಷಣ್ಮಾತುರನೆಂದು, ತಾರಕಾಸುರ ವಧ ಮಾಡುವನೆಂದು ತಾರಕಾಜಿತ ಎಂದು, ದೇವತೆಗಳ ಸೇನಾಪತಿ ಆಗುವನೆಂದು ಸೇನಾನಿ ಮತ್ತು ಮಹಾಸೇನ ಎಂದು, ಅವನಿಗೆ 6 ಮುಖ ಇದ್ದುದರಿಂದ ಷಣ್ಮುಖನೆಂದು, ಶಂಕರನ ರೇತ ತ್ರಿವಾರ ಇದ್ದುದರಿಂದ ಸ್ಕನ್ನ ಅಂದರೆ ಚ್ಯುತ ಆದ ಮೂಲಕ ಸ್ಕಂದ, ಹೀಗೆ ಹೆಸರುಗಳು ಅವನಿಗೆ ಪ್ರಾಪ್ತವಾದವು. ನಾಮಕರಣ ಆಗುತ್ತಲೇ ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದರು. ಅವರು ಅವನ ಸ್ತುತಿ ಮಾಡಿದರು. ಅವನಿಗೆ ಅದೇ ಸಮಯ ಸೇನಾಪತಿ ಅಭಿಷೇಕ ಮಾಡಿದರು. ಕಾರ್ತಿಕೇಯ ದಿನ ಕಳೆಯುವುದರೊಳಗೆ ಬೆಳೆಯ ಹತ್ತಿದನು. ಚಿಕ್ಕವನಿದ್ದಾಗಲೇ ಅವನ ಪರಾಕ್ರಮ ದೊಡ್ಡದಾಗಿತ್ತು. ಅವನು ಒಮ್ಮೆ ಜಿಗಿದು ಚಂದ್ರನನ್ನು ಹಿಡಿಯಲು ಬ್ರಹ್ಮದೇವನು ಅವನ ಕೈಯಿಂದ ಮುಕ್ತಗೊಳಿಸಿದನು. ಅವನು ಬುದ್ಧಿಯಲ್ಲಿ ಬೃಹಸ್ಪತಿ ಮತ್ತು ಶಕ್ತಿಯಲ್ಲಿ ಇಂದ್ರನನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಗೆದ್ದಿದ್ದನು. ಒಂದು ದಿನ ಕಾರ್ತಿಕೇಯ ಶಂಕರನಿಗೆ, ಗುರು, ನಿನ್ನ ಮುಖದಿಂದ ನಾನು ಇಲ್ಲಿಯವರೆಗೆ ಅನೇಕ ಬಹಳ ಕಥೆ ಹಾಗೂ ವ್ರತ ಕೇಳಿರುವೆ. ಆದರೆ ಅವುಗಳಿಂದ ನನ್ನ ಮನದ ಸಮಾಧಾನ ಆಗಿಲ್ಲ. ಅದಕ್ಕಾಗಿ ಯಾರ ಯೋಗ ಬಲದಿಂದ ಶತ್ರುಗಳನ್ನು ಗೆದೆಯಲು ಬರುವುದೋ ಮತ್ತು ತ್ರಿಭುವನದಲ್ಲಿ ಕೀರ್ತಿ ಬರುವಂತಹ ಯಾವುದಾದರೂ ವ್ರತ ನನಗೆ ಹೇಳಿರಿ ಎಂದು ಪ್ರಾರ್ಥಿಸಿದನು. ಆಗ ಶಂಕರನು ಜೀವಿಗಳ ಸರ್ವ ಇಚ್ಛೆ ಪೂರ್ಣ ಮಾಡುವ, ಅವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥ ಪ್ರಾಪ್ತಿ ಮಾಡಿ ಕೊಡುವ, ಪುತ್ರ ಮತ್ತು ಸಂಪತ್ತಿ ಹೆಚ್ಚಿಸುವ,
ಅಲಕ್ಷ್ಮಿ ಮತ್ತು ಸಂಕಟ ನಾಶ ಮಾಡುವ ಮತ್ತು ಶತ್ರು ನಾಶ ಮಾಡಿ ಜಯಪ್ರಾಪ್ತಿ ಮಾಡಿಕೊಡುವ ಗಜಾನನನ ವರದ ಚತುರ್ಥಿ ವ್ರತ ನಾನು ನಿನಗೆ ಹೇಳುವೆ, ಕೇಳು ಎಂದನು. ಅಧ್ಯಾಯ 88. ತಾರಕಾಸುರ ವಧೆ ಮತ್ತು ದೇವತೆಗಳ ಮುಕ್ತತೆ. ಹಿಂದೆ 49ನೇ ಅಧ್ಯಾಯದಲ್ಲಿ ಹೇಳಿದಂತೆ ಶ್ರಾವಣ ಶುದ್ಧ ಚತುರ್ಥಿಯಿಂದ ಆರಂಭ ಮಾಡಿ ಭಾದ್ರಪದ ಶುದ್ಧ ಚತುರ್ಥಿಯವರೆಗೆ ಮಾಡುವ ವ್ರತ ಶಂಕರನು ಕಾರ್ತಿಕೇಯನಿಗೆ ಹೇಳಿದನು. ಕಾರ್ತಿಕೇಯನು ಈ ವ್ರತ ಯಥಾಸಾಂಗ ಮಾಡಿದನು. ಗಣಪತಿಯು ಮಯೂರ ಮೇಲೆ ಆರೂಢನಾಗಿ ವರವೀಯಲು ಬಂದನು. ಗಜಾನನನು ಏರಿ ಬಂದ ನವಿಲು ವಾಹನವನ್ನೇ ಸ್ಕಂದನಿಗೆ ಕೊಟ್ಟು ಅನೇಕ ಇಚ್ಛಿತ ವರ ಕೊಟ್ಟನು. ಷಡಾನನನಿಗೆ ಜನರು ಮಯೂರಧ್ವಜ ಹೀಗೆ ಹೊಸ ಹೆಸರಿನಿಂದ ಕರೆಯ ಹತ್ತಿದರು. ದೇವತೆಗಳು ಈ ಮೊದಲೇ ಅವನನ್ನು ಸೇನಾಪತಿಯನ್ನಾಗಿ ಮಾಡಿದ್ದರು. ಗಜಾನನನ ವರಬಲದಿಂದ ತಾರಕಾಸುರನೊಂದಿಗೆ ಯುದ್ಧ ಪ್ರಾರಂಭಿಸಿದನು. 1,00,000 ವರ್ಷ ಪ್ರಚಂಡ ಘನಘೋರ ಯುದ್ಧ ನಡೆದು ಕಾರ್ತಿಕೇಯನು ತಾರಕಾಸುರನನ್ನು ವಧೆ ಮಾಡಿದನು. ಅದರಿಂದ ಸರ್ವರಿಗೂ ಬಹಳ ಆನಂದವಾಯಿತು. ಮತ್ತೆ ಮೊದಲಿನಂತೆ ಅಗ್ನಿಹೋತ್ರ, ಯಜ್ಞ, ವೇದ ಪಾಠಗಳು ಮುಂತಾದ ಸತ್ಕರ್ಮಗಳು ಪ್ರಾರಂಭವಾದವು. ಬ್ರಹ್ಮದೇವನು, ಹೇ ವ್ಯಾಸರೇ, ತಾರಕಾಸುರ ದೈತ್ಯ 33 ಕೋಟಿ ದೇವತೆಗಳಿಗೆ ಅಜೇಯನಾಗಿದ್ದನು. ಅಂಥವನನ್ನು ಕಾರ್ತಿಕೇಯನು ಗಜಾನನನ ವ್ರತ ಪ್ರಭಾವದಿಂದ ವಧಿಸಿದನು. ಈ ವ್ರತದಿಂದಲೇ ಷಡಾನನ ಇಂದ್ರಾದಿ ದೇವತೆಗಳಿಗೆ ಪೂಜ್ಯನಾದನು. ಕಾರ್ತಿಕೇಯನಿಗೆ ವರಪ್ರಸಾದ ದೊರೆತ ಸ್ಥಾನ ಘನೃಣೇಶ್ವರ. ಆ ಸ್ಥಾನದಲ್ಲಿ ಲಕ್ಷವಿನಾಯಕ ವಾಸ್ತವ್ಯ ಮಾಡಿರುವನು. ಆ ನಗರಕ್ಕೆ ಲಕ್ಷನಗರ ಅನ್ನುವರು. ಇಲ್ಲಿ ಚೌಲ ವಂಶದ ರಾಜರು ರಾಜ್ಯವಾಳಿದರು.